ನಿಮ್ಮಪ್ಪಂಗೆ ಸತ್ಯನಾರಾಯಣ ಅಂತ ಹೆಸರಿಡೋ ಬದಲು ತಿರುಗಾಲ ತಿಪ್ಪ ಅಂತ ಇಡಬೇಕಾಗಿತ್ತು. 24 ಗಂಟೆ ಬೀದ್ ಬೀದಿ ಅಲಿತಿರೋದೆ. ಸರಿ ಕೂತ್ಕೊಳ್ಳೆ. ಅಪ್ಪನ ಕೋಪ ನನ್ನ ಮೇಲೆ ಯಾಕೆ ತಿರ್ಸ್ತ್ಯಾ? ನೀನು ಅದೇ ಅಪ್ಪನ ಮಗಳ ತಾನೆ. ಅವ್ರಿಗೆ ಒಂದ್ ಕಡೆ ಕಾಲೇ ಆಗಿ ನಿಲ್ಲಲ್ವಾ, ಹಾಗೆ ನಿನ್ ತಲೆನೂ ನಿಲ್ತಾ ಇಲ್ಲ. ಸರಿ ಕೂತ್ಕೊಳ್ಳ. ಕುಡಿತಾ ಇದ್ದೀನಿ. ಅಯ್ಯ ತಲೆ ಬಾಚು. ಸದಾ ಲಾರಿ ಲೋಡಿಂಗು, ಕೂಲಿ ನಾಲಿ, ಕಾಂಟ್ರಾಕ್ಟು ಇದೇ ಆಗೋಯ್ತು. ಹೆಂಡತಿ ಮನೆ ಮಕ್ಕಳು ಅನ್ನೋ ಕಡೆ ಗಮನನೇ ಇಲ್ಲ. ಅಬಾಬಾಬಾಬಾ, ನನಗಂತೂ ಇವ್ರ ಹತ್ರ ಹೇಗೆ ಸಾಕಾಗೋಯ್ತು. ಇವತ್ತು ಬರ್ಲಿ ಅವ್ರಿಗೆ ಕಾಲಿ. ಬಾಗ್ಲಿಗೆ ಬರ್ತಿದ್ದಾಗೆ ಫೈರ್ ಇಂಜಿನ್ ಆಗ್ಬಿಟ್ಟಿದ್ದಾಳೆ. ಇದಕ್ಕೆ ರಿವರ್ಸ್ ಗೇರ್ ನಲ್ಲೇ ಅಟ್ಯಾಕ್ ಮಾಡೋದು ಒಳ್ಳೇದು. ಮನುಷ್ಯನಿಗೆ ತಲೆ ಇರ್ಬೇಕು, ತಲೆ ಇಲ್ದಿದ್ರು ಬುದ್ಧಿನಾದ್ರೂ ಇರ್ಬೇಕು. ಏನ್ರಿ ಬರ್ತಿದ್ದ ಹಾಗೆ ಎಗರಾಡ್ತಾ ಇದ್ದೀರಲ್ಲ, ಹೊಸ್ತಾಗಿ ನನ್ ಮೇಲೆ ರೋಷ ತೋರಿಸ್ತಿದ್ದೀರಾ? ಬಾಮಾಮಣಿ, ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳೋಷ್ಟು ಧೈರ್ಯ ಇದೆಯೇ ನನಗೆ? ನನ್ ಕೋಪ ಗೀಪ ಎಲ್ಲ ನಿನ್ ಕುತ್ತಿಗೆಗೆ 3 ಗಂಟೆ ಹಾಕಿದ ತಕ್ಷಣ ಗಂಟು ಮೂಟೆ ಕಟ್ಟಿ ಮೂಲೆಗೆ ಹಾಕ್ಬಿಟ್ಟಿದ್ದೀನಿ. ಈಗ ನನಗೆ ಬರ್ತಾ ಇರೋ ಕೋಪ ನಿನ್ನ ಮೇಲಲ್ಲ, ಆ ರಾಸ್ಕಲ್ ಶಿವು ಮೇಲೆ. ಯಾಕೆ ಗುಡಿಸಲು ಖಾಲಿ ಮಾಡಲ್ಲ ಅಂತನ್ನ? ಹಾಗೇನಾದ್ರೂ ಒಂದಿದ್ರೆ ಅವನ ಕೋರ್ಟು ಕಚೇರಿ ಮೆಟ್ಲೆತ್ಸಿ ಮನೆಯಿಂದ ಹೊರಗಟ್ಬಿಡ್ತಿದ್ದೆ. ಅವನೇನಂದ, ನಾನು ಮನೆ ಖಾಲಿ ಮಾಡ್ತಾ ಇದ್ದೀನಿ, ನನಗೊಂದು ಮನೆ ಕೊಡಿ ಅಂತ ನನ್ನ ಕೈ ಕಾಲು ಇಟ್ಕೊಂಡು ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ರೆ ನಾನು ಕರ್ಕೋಗ್ತೀನ? ಖಾಲಿ ಇರೋ ಎಂಚಿನ ಮನೇನ ಬಾಡಿಗೆನೂ ಇಲ್ದೆ ಅವನಿಗೆ ಕೊಟ್ಬಿಡ್ತೀನ? ನಾನು ಸತ್ರು ಸರಿ, ನಿನಗ್ ಮನೆ ಕೊಡೋದಿಲ್ಲ. ನನ್ ಕಾಂಪೌಂಡ್ ಕೂಡ ತುಳಿಬೇಡ ಅಂತ ಕಡ್ಡಿ 2 ತುಂಡು ಮಾಡ್ದಂಗೆ ಹೇಳ್ಬಿಟ್ಟೆ. ಖಂಡಿತವಾಗಿ ಮಾತು ಹೇಳ್ಬಿಟ್ರಾ? ನಮ್ ತಾಯಣಿಗೂ ಹೇಳ್ಬಿಟ್ಟೆ. ನಿನ್ ಗಂಡ ಆದ್ರೆ ಏನ್ ತಿಳ್ಕೊಂಡಿದೀಯಾ? ನಾನ್ ಈ ಮಾತನ್ನ ಹೇಳಿದ್ದಕ್ಕೆ ಅವನ್ ಏನಂತ ಗೊತ್ತಾ? ಯಜಮಾನ್ರೆ, ತುಂಬಿದ ಕುಟುಂಬನ ಇದ್ದಕ್ಕಿದ್ದ ಹಾಗೆ ಮನೆಯಿಂದ ಆಚೆ ಎಳೆದ್ಬಿಟ್ರೆ ನಮ್ ಗತಿ ಏನು ಅಂದ. ಜೊತೆಗೆ ಮುದುಕಿ ಸೊಸೆ ಮಕ್ಕಳು ಕಣ್ಣೀರ್ ಹಾಕ್ತಾ ಗುಳು ಅಂತ ಉಳೋದಕ್ ಶುರು ಮಾಡ್ಬಿಟ್ರು. ಆಗ ನಾನೇನ್ ಹೇಳ್ದೆ ಗೊತ್ತಾ? ನೀವ್ 5 ಜನ ಅಲ್ಲ, 500 ಜನ ಕಾಂಟ್ರಾಕ್ಟ್ ತಗೊಂಡು ಕಣ್ಣೀರಿನ ಪ್ರವಾಹನೇ ಹರಿಸ್ಬಿಟ್ರು, ನಾನು ಜಗ್ಗೋದಿಲ್ಲ ಅಂತ ಹೇಳ್ದೆ. ಅದನ್ನು ಹೇಳ್ಬಿಟ್ರಾ? ಹೇಳ್ದೆ ಬಿಟ್ಬಿಡ್ತೀನ? ಹಾಗಾದ್ರೆ ನೀವು ಶಿವುಗೆ ಮನೆ ಕೊಡಲ್ಲ ಅಂದಾಗಾಯ್ತು. ದೇವ್ರನಿಗೂ ಕೊಡೋದಿಲ್ಲ. ಅದ್ ಹ್ಯಾಕ್ ಕೊಡಲ್ಲ ನಾನ್ ನೋಡ್ತೀನಿ. ಅವನೇ ಬಂದಾಗಿದೆ, ಬನ್ನಿ. ನಮಸ್ಕಾರ ತಾಯಿ. ನಮಸ್ಕಾರ. ಯಜಮಾನ್ರು? ನನಗೆಲ್ಲ ಗೊತ್ತು. ನಮ್ ಹೆಂಚಿನ ಮನೆನ ನಿನಗೆ ಕೊಡ್ತೀನಿ. ಭಾವ, ನಾನು ನಿನ್ನ ಹಸ್ಬೆಂಡು, ನನ್ನ ಮಾತಿನ ಲೆಕ್ಕಕ್ಕೆ ಇಲ್ವೋ? ರೀ, ನಾನು ಈ ಮನೆ ಹೋಮ್ ಮಿನಿಸ್ಟ್ರು. ಇಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ನನ್ ಪರ್ಮಿಷನ್ ಕೇಳೇ ಅಲ್ಲಾಡೋದು. ಅದಲ್ವೇ, ಇವ್ರ ಮನೆಗೆ ಬಂದ್ಬಿಟ್ರೆ ಆಮೇಲೆ ಫೋಟೋಗೆ ಕ್ಯಾಲೆಂಡರ್ಗೆ ಅಂತ ಗೋಡೆನೆಲ್ಲ ತೂತ್ ಮಾಡ್ಬಿಟ್ಟು ಮಳೆ ಹೊಡೆದ್ಬಿಟ್ರೆ ನಾನು ಅದೆಲ್ಲ ಒಪ್ಪೋದಿಲ್ಲ. ಗೋಡೆಗೆ ಮಳೆ ಹೊಡೆದೆ ನಿಮ್ ತಲೆಗ ಹೊಡಿತಾರೆ. ಗೋಡೆ ಇರೋದೇ ಫೋಟೋ ಕ್ಯಾಲೆಂಡ್ರು ಅದು ಇದು ನೇತಾಕಕ್ಕೆ. ಅಷ್ಟೇನಾ? ಅಷ್ಟೇ. ಶುದ್ಧ ಅವಮಾನ. ಅಯ್ಯ, ಈ ಒಣ ಜಂಬಕ್ಕೇನು ಕಮ್ಮಿ ಇಲ್ಲ. ಪಾರ್ವತಿ, ಬಾಮ. ಏನಮ್ಮ? ತಗೋ ಮನೆ ಬೀಗಕ್ಕೆ. ಅಮ್ಮ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಆ ನಮಸ್ಕಾರ ಎಲ್ಲ ಇವ್ರಿಗೆ ಹಾಕು. ಅಧಿಕಾರ ಅಲ್ಲಿ, ನಮಸ್ಕಾರ ಇಲ್ಲಿ. ಹೋದ್ಲೇನು? ಹೋದ್ರು. ನನ್ನ ಹೆಂಡತಿ ಸೆಂಟಿಮೆಂಟ್ ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾಳೆ. ಅವಳು ಏನಾದ್ರೂ ಬಗಳ್ಕೊಳ್ಳಿ, ಮನೆ ಕೊಟ್ಲು, ನನಗೆ ಅಷ್ಟೇ ಸಂತೋಷ. ಶಿವು, ಇನ್ ಮೇಲೆ ಕಾಂಟ್ರಾಕ್ಟ್ ಮಾಡೋ ಆಸೆ ನನಗಿಲ್ಲ. ಎಲ್ಲ ಕಾಂಟ್ರಾಕ್ಟ್ ಸಬ್ ಕಾಂಟ್ರಾಕ್ಟ್ಗೆ ಕೊಟ್ಬಿಡ್ತೀನಿ. ನನ್ನ ಲಾರಿನೂ ನೀನೇ ಇಟ್ಕೋ. ಸುಮ್ನೆ ಬೇಡಪ್ಪ, ಅದು ಯಾವಾಗ ಸಾಧ್ಯವಾಗುತ್ತೋ ಅವಾಗ ಕಂತ ಮೇಲೆ ತಿರ್ಸ್ಕೋ. ಏನಮ್ಮ? ಬೇಗ ಹತ್ಕೊಳ್ಳಿ ಸ್ವಾಮಿ, ಹತ್ಕೊಳ್ಳಿ. ರೀ, ಹಿಂದ್ಗಡೆ ಜಾಗ ಇದೆ, ಕೂತ್ಕೋಗ್ರಿ. ರೀ, ಬಸ್ ಸಿಗರೇಟ್ ಸೇರ್ಬಾರ್ದು ಅಂತ ಗೊತ್ತಿಲ್ವೇನ್ರಿ? ಗೊತ್ತು. ಬಿಸಾಕ್ರಿ ಆಚೆಗೆ. ಕ್ಯಾ ಸಮझा, ये बस मेरा है. ये बस मेरा है. ಏನ್ ಹೇಳ್ತಾರೆ ಸ್ವಾಮಿ ಇವರು? ಈ ಬಸ್ ನಂದು ಅಂತ. ಬಸ್ಸು ನಂದು? ಬಸ್ಸು ನಿಂದ? ಎದ್ದಾಳೆ ಆಮೇಲೆ. ಈ ಬಸ್ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ಯಾ ಇಲ್ಲ ನಿಮ್ ತಾತ ತಯಾರು ಮಾಡಿ ಬಿಟ್ಟವನ? तेरा नाम क्या है? ನಿನ್ನ ಹೆಸರೇನು? ರಾಮಾಂಜನೇಯ. ಊರು? ನಂದು ಮೈಸೂರು. ಏನಂದ? ನಂದು ಮೈಸೂರು ಅಂದೆ. ನಿಂದು ಮೈಸೂರು ಅಂದ್ರೆ ನೀನೇನು ಮೈಸೂರನ್ನ ಕೊಂಡ್ಕೊಂಡಿದ್ಯಾ ಅಥವಾ ನಿಮ್ ತಾತ ತಯಾರು ಮಾಡಿ ಇಟ್ಟಿದ್ದಾನ? ಬೋಲ 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 ಅಂತ ಯಾಕಯ್ಯ ಅರ್ಕೋತಿದ್ಯಾ? ನಾನು ಹುಟ್ಟಿದ್ದು ಮೈಸೂರು, ಬೆಳೆದಿದ್ದು ಮೈಸೂರು, ಇವಾಗಿರೋದು ಮೈಸೂರು, ಅದಕ್ಕೆ ನಂದು ಮೈಸೂರು ಒಂದೇ. ठीक उसी तरह से ನಾನು ಹತ್ಕೊಂಡಿರೋದು ಈ ಬಸ್ ನಲ್ಲಿ, ಪ್ರಯಾಣ ಮಾಡ್ತಿರೋದು ಈ ಬಸ್ ನಲ್ಲಿ, ಅದಕ್ಕೆ ಈ ಬಸ್ ನಂದು ಅಂದೆ. ಸಂಜೆ ಯಾಕಯ್ಯ ಹಿಂಗ್ ಹೊಡಿತಿದ್ಯಾ? ಯೋ, ಮತ್ತೆ ಸಿಗರೇಟ್ ಸೇತಿದೆಯಲ್ಲಯ್ಯ. ಬೇಡಯ್ಯ. ಯಾಕಯ್ಯ? ಧೂಮಪಾನ ಮಾಡಬಾರದು. ಅಲ್ಲೇನ್ ಬರ್ದಿದೆ? ದೇವರನ್ನು ಸ್ಮರಿಸು ಅಂದ್ರೆ ಅರ್ಥ ಏನು? ದೇವರನ್ನು ಸ್ಮರಿಸೋದು ಕೊನೆ ಕಾಲದಲ್ಲಿ. ಅಂದ್ರೆ ಈ ಬಸ್ ನಲ್ಲಿ ಪ್ರಯಾಣ ಮಾಡ್ತಿರೋ ಪ್ರಯಾಣಿಕರದಲ್ಲ, ಇದೇ ಕೊನೆ ಪ್ರಯಾಣದ ಬಲ 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 ಬಲ. ಅಯ್ಯೋ, ಮತ್ತೆ ಹೊಡಿತಿದೀಯಲ್ಲಯ್ಯ. ಅಯ್ಯೋ, ನನಗೆ ಅಭ್ಯಾಸ ಇಲ್ಲಪ್ಪ. ನಿನ್ನೊಬ್ಬನ್ನೇ ಬಿಟ್ಟು ಸಿಗರೇಟ್ ಸೇದಕ್ಕೆ ನಾನು ನಿನ್ನ ಸ್ವಾರ್ಥಿ ಅಂತ ತಿಳ್ಕೊಂಡಿದ್ದೆ. ಸೇರ್ ಬಿಡಪ್ಪ, ಇಲ್ಲಿದ್ರೆ ಹೊಡಿತಾನೆ. ಮುದ್ದು ಕಡ್ತಿದ್ಯಲ್ಲ ಗುಂಡಣ. ಅಣ್ಣ, ನೀನು ಯಾರಣ್ಣ? मैं जॉनी मेरा नाम, चोरी मेरा काम. आओ मेरी महबूबा, प्यार करके देखो. एक दूजे के लिए
चलते चलते चलो बस को रुकाओ कमान माय डियर कुटी चतन आय बल्ला ಕೊಡೋಣ ಚಲಾವ್ ಚಲೋ ರೈ ಶಾಂತಿ ಡಿಯರ್ ನಾವಿಬ್ರು ಪ್ರೇಮಿಗಳು ಅಂತ ಬಸ್ ನಲ್ಲಿ ಇರೋರು ಯಾರಿಗೂ ಗೊತ್ತಾಗದಿರೋ ಆಡಿದ ನಾಟಕ ಹೇಗಿತ್ತು ಸೂಪರ್. ಥ್ಯಾಂಕ್ ಯು ಆದ್ರೆ ನಾವ್ ಹೀಗೆ ಕ್ಲಾಸಿಗೆ ಚೆಕ್ಕರ್ ಹೊಡೆದು ಓಡಾಡ್ತಿದ್ರೆ ಎಕ್ಸಾಮಿನೇಷನ್ ಅಲ್ಲಿ ಪಾಸ್ ಆದಂಗೆ. ನಾವು ಎಕ್ಸಾಮಿನೇಷನ್ ಪಾಸ್ ಮಾಡೋದು ಅಷ್ಟರಲ್ಲೇ ಇದೆ. ಮೊದಲು ನಮ್ಮ ಪ್ರೇಮದ ಎಕ್ಸಾಮಿನೇಷನ್ ಪಾಸ್ ಮಾಡಿ ಲೈಫ್ ನಲ್ಲಿ ಸೆಟ್ಲ್ ಆದ್ರೆ ಅಷ್ಟೇ ಸಾಕು. ನನ್ನ PF ದುಡ್ಡುಗೋಸ್ಕರ DC ಆಫೀಸ್ಗೆ 4 ವರ್ಷದಿಂದ ಒಂದೇ ಸಮನ ಅಲಿತಾ ಇದ್ದೀನಪ್ಪ. ನೋಡು ಚಪ್ಲಿ ಜೊತೆಗೆ ಪಾದಾನೂ ಸವ್ದೋಯ್ತು. ಈಗಲೂ ಅಲ್ಲಿಂದಾನೇ ಬರ್ತಾ ಇದ್ದೀನಿ, ಬಿದ್ದೋ ಸತ್ತೋ ಅಂತ. ಕೆಲಸ ಆಗ್ಲಿಲ್ಲ. ಬೇಡಪ್ಪ ಬೇಡ, ನಮ್ಮಂತ ಬಡ ಮೇಷ್ಟ್ರ ಪಾಡು ಯಾವ ಶತ್ರುಗೂ ಬೇಡ. ಅಮ್ಮ ಲಲಿತಾ, ಲಲಿತಾ, ಏನಮ್ಮ ಕತ್ಲಲ್ಲಿದೀಯಾ? ದೀಪ ಹಾಕೋಬಾರ್ದಾ? ಕರೆಂಟ್ ಬಿಲ್ ಕಟ್ಲಿಲ್ಲ ಅಂತ KEB-ನವರು ಫ್ಯೂಸ್ ಕಿತ್ಕೊಂಡು ಹೊಟ್ಟೋದ್ರಪ್ಪ. ನಮ್ ತಂದೆ PF ಗೋಸ್ಕರ DC ಆಫೀಸ್ಗೆ ನಾಯಿ ಹಾಗೆ ಅಲಿತಾ ಇದ್ದಾರೆ, ಬಂದ ತಕ್ಷಣ ಕಟ್ಬಿಡ್ತೀವಿ ಅಂತ ಹೇಳ್ಬೇಕಾಗಿತ್ತು. ಹೇಳ್ದೆಪ್ಪ, ನಿಮ್ ಗೌರ್ಮೆಂಟ್ನವರು ನಮ್ ತಂದೆ ಕೊಡ್ಬೇಕಾದ 25,000 ರೂಪಾಯಿ ಪ್ರಾವಿಡೆಂಟ್ ಫಂಡ್ ಹಣನ್ ಕೊಡೋದಿಕ್ಕೋಸ್ಕರ 4 ವರ್ಷದಿಂದ ಸತಾಯಿಸ್ತಿದಾರಲ್ಲ. ಆದ್ರೆ ನಮ್ಮನೆ ಕರೆಂಟ್ ಬಿಲ್ಗೋಸ್ಕರ 4 ತಿಂಗಳು ತಡೆಯಕ್ಕಾಗಲ್ವಾ ಅಂತ. ಹೋಗ್ಲಿ, ಆ ದೇವ್ರ ದೀಪನಾದ್ರೂ ಹಚ್ಬಾರ್ದಾಗಿತ್ತ? ಅಂಗಡಿ ಅವನಿಗೆ 700 ರೂಪಾಯಿ ಬಾಕಿ ಇದೆ, ಅದನ್ನ ತೀರ್ಸೋವರ್ಗುನು ಸಾಲ ಕೊಡಲ್ಲ ಅಂದಪ್ಪ. ಲಲಿತಾ ಬಾಮ್ಮ ಇಲ್ಲಿ ತಗೋ, ಇದ್ರಲ್ಲಿ 1000 ರೂಪಾಯಿ ಇದೆ. ಅಂಗಡಿ ಒಂದು ಕೊಡ್ಬೇಕು, ಅದನ್ನ ಕೊಟ್ಬಿಟ್ಟು ಮಿಕ್ಕಿದನ್ನ ಖರ್ಚಿಗಿಟ್ಕೋ. ಏನ್ ಸಂಕೋಚ ಪಡ್ಕೋಬೇಡಮ್ಮ, ನೀ ನನ್ನ ಮಗಳಿದ್ದಾಗೆ. ತಗೋ. ಹಾಗೇನೆ ಈ ದೀಪನ್ ತಗೊಂಡೋಗಿ ಮನೇಲಿಡು. ಶಿವು, ಏನಪ್ಪ ಇದು? ಮೇಸ್ಟ್ರೇ, ಓಹೋ ಶಿವು, ನಮಸ್ಕಾರ ಯಜಮಾನ್ರೆ. ಏನು ಕುಮಾರ ಗಣೇಶ ಜೊತೆ ಒಳ್ಳೆ ಪರಮಶಿವ ಬಂದಾಗ ಬಂದ್ಬಿಟ್ಟಿಯಲ್ಲ. ನೀನ್ ಮನೆಗ್ ಬಂದ್ರೆ ಒಂಥರ ಕಳೆ ಬಂದ್ಬಿಡುತ್ತೆ ಕಣಯ್ಯ. ಬಾಬಾ ಕೂತ್ಕೋ. ಪರವಾಗಿಲ್ಲ. ಪರವಾಗಿದೆ, ಕೂತ್ಕೊಳ್ಳಯ್ಯ. ಓಹೋ, ಏನ್ ಸಮಾಚಾರ? ಆ ತೋಟದ ಪಕ್ಕದಲ್ಲಿರೋ ರಾಮಮೂರ್ತಿ ಜಮೀನ ಕೊಂಡ್ಕೊಳ್ಳೋಣ ಅಂತಿದ್ದೀನಿ. ಅದ್ರ ಬಗ್ಗೆ ನಿಮ್ ಸಲಹೆ ಕೇಳೋಣ ಅಂತ ಬಂದೆ. ಬರ್ರೆ, ರಾಮಮೂರ್ತಿ ರುದ್ರಯ್ಯನ್ಗೆ ಆ ಜಮೀನ್ ಅಡ ಇಟ್ಟು ಹಣ ತಗೊಂಡ್ಬಿಟ್ಟಿದ್ದಾನೆ. ಆ ರುದ್ರಯ್ಯ ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿ, ಸುಸ್ತಿ ಬಡ್ಡಿ ಅಂತ ಏನೇನೋ ಅದಕ್ಕೆ ಲಿಂಕ್ ಮಾಡ್ಬಿಟ್ಟು ಜಮೀನ್ ತಾನೇ ಕಬಳಿಸ್ತಾನೆಯೇ ಹೊರತು ನಿನಗೆ ದಕ್ಕಿಸ್ತಾನೆ ಅಂತ ನನಗೆ ನಂಬಿಕೆ ಇಲ್ಲ. ರುದ್ರಯ್ಯನ್ಗೆ ಎಷ್ಟು ಹಣ ಸೇರ್ಬೇಕು ಅದನ್ನ ಬಡ್ಡಿ ಸಮೇತ ಕೊಟ್ಬಿಟ್ಟು ಜಮೀನ ನಾನ್ ತಗೋತೀನಿ ಅಂತ ರಾಮಮೂರ್ತಿ ಹತ್ರ ಮಾತಾಡಿದ್ದೀನಿ. ನೀನ್ ಮಾತಾಡಿದ್ಯಪ್ಪ, ನಿನಗ ಆ ಜಮೀನ್ ದಕ್ಕಿಸಬಾರದು ಅಂತ ರುದ್ರಯ್ಯ ಏನಾದ್ರೂ ಕುತಂತ್ರ ಮಾಡಿದ್ರೆ? ಕುತಂತ್ರ ಮಾಡೋರಿಗೆ ತಿರುಮಂತ್ರ ಹಾಕೋದು ಹೇಗೆ ಅಂತ ನಮ್ಮಪ್ಪ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಪ್ರಾಣ ಹೋದ್ರು ಅಂದ್ಕೊಂಡು ಸಾಧಿಸ್ಲೇಬೇಕು ಅಂತ ನಮ್ಮಪ್ಪ ನಮಗೆ ಟ್ರೈನ್ ಕೊಟ್ಟಿದ್ದಾರೆ. ತಂದೆಗೆ ತಕ್ಕ ಮಕ್ಕಳ ಕಣಯ್ಯ. ಗಣೇಶ್, ಗಣೇಶ ಬಂದೆ. ಸೀತಾ, ಏನ್ ಆಪಲ್ ಅಲ್ಲಿ ಚೆಂಡಾಟ ಆಡ್ತಿದೀಯಾ? ಅದು ಗಣೇಶನ್ ಲವ್ ಮಾಡ್ತಿದೀಯಾ? ಹುಚ್ಚಿ, ಮಾಡು ಮಾಡು. ನೋಡು, ನಿಮ್ಮ ಅಮ್ಮನಿಗೆ ಗೊತ್ತಾಗದಿರೋ ನೋಡ್ಕೋ. ಯಾವ್ದಾದ್ರು ಸರಿಯಾದ ಟೈಮ್ ನೋಡಿ ರಿವರ್ಸ್ ಗೇರ್ ಹಾಕಿ ಈ ಮದುವೆಗೆ ಒಪ್ಪುವಾಗ ಮಾಡ್ತೀನಿ. ನನಗೆ ಅಡಮಾನ ಇಟ್ಟಿರೋ ಜಮೀನ ನನಗೆ ತಿಳಿಸ್ದೆ ಇನ್ನೊಬ್ಬನಿಗೆ ಮಾಡ್ತೀಯಾ? ಶಿವಣ್ಣ ನಿಮ್ ಸಾಲನ ಬಡ್ಡಿ ಸಮೇತ ತೀರಿಸ್ತಾನೆ. ಆಮೇಲೆ ಅವ್ರಿಗೆ ಆ ಜಮೀನ್ ಕೊಡ್ತೀನಿ. ಹುಚ್ಚ ಬಾಯಿ ಬೇಕೂಫ್ ನನ್ನ ಮಗನೇ. ದಾರಿಲಿ ಹೋಗೋ ದಾಸಯ್ಯನ ಕೊಟ್ಟಿದ್ರು 1 ಪೈಸಾ ಬಡ್ಡಿ ತಗೊಳ್ಳದೆ ಜಮೀನ್ ಹಾಗೆ ಬಿಟ್ಟು ಬಿಡ್ತಿದ್ದೆ. ಹೋಗಿ ಹೋಗಿ ನನ್ನ ಆಜನ್ಮ ವೈರಿ ಆ ಶಿವ, ಅವನಿಗೆ ಜಮೀನ್ ಕೊಡಕ್ಕೆ ನಾನು ಸುತ್ತಾರಾಮ ಒಪ್ಪಲ್ಲ. ಮರ್ಯಾದೆಯಾಗಿ ಪತ್ರಕ್ಕೆ ಹೆಬ್ಬೆಟ್ಟೋದ್ರೆ ಸರಿ, ಇಲ್ಲ ಅಂದ್ರೆ ಕೊಡ್ತೀನಿ. ಇದು ರಾಮಮೂರ್ತಿ ಕೊಡಬೇಕಾಗಿದ್ದು ಬಡ್ಡಿ ಹಣ, ಸಾಲದ ಹಣ. ನಿಮ್ಮ ಹಣ ಬಂದಾಯ್ತಲ್ಲ, ನಿಮ್ ವ್ಯವಹಾರ ಮುಗೀತು. ಇವತ್ತಿಂದ ಜಮೀನು ರಾಮಮೂರ್ತಿ ಸೇರಿದ್ದು. ಮಿಕ್ಕಿದ ವಿಷಯ ಇವ್ರ ಹತ್ರ ಮಾತಾಡ್ತೀವಿ. ರುದ್ರಯ್ಯನ ಬಲೆಯಿಂದ ಬಿಡಿಸಿ ಮಗಳ ಮದುವೆ ಮಾಡಿಸಿ ಕೃತಾರ್ಥನಾದೆ ಗುರು. ದೇವರಾಗ್ಬಿಟ್ಟೆ ಗುರು. ನಂದೇನಿದೆ ತ್ಯಾಗು, ಎಲ್ಲ ದೇವ್ರದೇ. ತ್ಯಾಗು, ಮಕ್ಕಳು ದೊಡ್ಡವರಾದ್ರು, ನನಗೂ ವಯಸ್ಸಾಗೋಯ್ತು. ಇಲ್ಲಿ ವಿಶಾಲವಾಗಿ ಒಂದ್ ಮನೆ ಕಟ್ಟಿಸ್ಬೇಕು. ಎಡಗಡೆ ಗಣೇಶನ್ ಒಂದ್ ರೂಮು, ಬಲಗಡೆ ಕುಮಾರನ್ ಒಂದ್ ರೂಮು. ಶಾಂತವಂಗ ಶಾಂತಿಗೆ ಎರಡಕ್ ಮೇಲೆ ಒಂದ್ ಅಪ್ಸರ್ ಕಟ್ತೀನಲ್ಲ ಮದ್ವೆ ಆದ್ಮೇಲೆ. ಆಗಾಗ ಅವಳು ಬರ್ತಿರ್ತಾಳೆ ನೋಡು, ಅದಕ್ಕೆ. ಹೆಂಗೋ ಪಾರ್ವತಿಗೆ ವಯಸ್ಸಾಗೋಯ್ತು, ದೇವ್ರು ದಿಂಡ್ರು ಪೂಜೆ ಪುನಸ್ಕಾರ ಅಂತಿರ್ತಾಳೆ. ಅವಳಿಗೋಸ್ಕರ ವಿಶಾಲವಾಗಿ ಇಲ್ಲೊಂದ್ ದೇವ್ರ ಮನೆ. ಅಲ್ಲಿ ಕಟ್ಟೋದು ದೇವ್ರ ಮನೆ ಅಲ್ವೋ, ನಿನ್ನ ಸಮಾಧಿ. ಯಾರಡ ನೀನು?
ಜೈಲಿನಿಂದ ತಪ್ಪಿಸ್ಕೊಂಡ್ ಬಂದಿರೋ ಕೇಡಿ ತರ ಕಾಣ್ತಿದ್ಯಾ? ಜೈಲಿಂದ ತಪ್ಪಿಸ್ಕೊಂಬಂದಿರೋ ಕೇಡಿ ಅಲ್ವೋ ಈ ಜಾಗದಲ್ಲಿ 10 ವರ್ಷದಿಂದ ಇರೋ ಯಜಮಾನ. ಹೇ ಅಬ್ರ ಮಾಡಿ ಆಪತ್ತು ಅನ್ಕೋಬೇಡ. ಜಾಗ ಖಾಲಿ ಮಾಡು. ಖಾಲಿ ಮಾಡ್ದಿದ್ರೆ ಏನ್ ಮಾಡ್ತಿ? ಏನೂ ಮಾಡಲ್ಲ. ಒದ್ದು ಓಡಿಸ್ತೀನಿ. ಶಿವ, ಇವನು ಒಬ್ಬನ್ನು ಹೊಡೆದು ನೀನು ಮಹಾಶೂರ ಅಂತ ಅನ್ಕೋಬೇಡ್ವೋ. ಈ ರುದ್ರಯ್ಯನ ಬಲ ಏನು ಅಂತ ಈಗ ತೋರಿಸ್ತೀನಿ. ಅಮ್ಮ ತೋಟದ ಬರ್ತಿರೋ ಜಮೀನಲ್ಲಿ ರುದ್ರಯ್ಯನ ಕಡೆ ರೌಡಿಗಳಿಗೂ ನಮ್ ಗುರುಗೂ ಹೊಡೆದಾಟ ನಡೀತಿದೆ. ಬಾ ಹೋಗಂ ಬನ್ರೋ. ಅಪೋಸಿಷನ್ ಪಾರ್ಟಿನೇ ಆದ್ರೂ ನಿಮ್ ಮಗನ ಒಳ್ಳೆತನಕ್ಕೆ ಮೆಚ್ಚಿ ನಿಮಗೆ ಅಂತ ಆಗ್ತಿರೋ ಸಿಂಹಾಸನ ಹೇಳು. ಈ ಸುತ್ತಮುತ್ತ ಹಳ್ಳಿಗೆ ನನ್ನ ಮಗ ಒಬ್ಬನೇ ಒಳ್ಳೆಯವನು. ಎಲ್ಲ ಮುಗಿತಲ್ಲ, ಇನ್ನೇನ್ ಬೇಂದತ್ತು? ನಡೀರಿ ಹೋಗ್ಬಾ. ಏ ರುದ್ರಯ್ಯ, ಕಂಡವ್ರ ಆಸ್ತಿನ ಕಬಳ್ಸಕ್ಕೆ ಬಾಡಿಗೆ ರೋಡಿಗಳನ್ನ ಕರ್ಕೊಂಡ್ ಬಂದಿದ್ಯಾ? ಈಗ್ಲಾದ್ರೂ ತಿಳ್ಕೊ, ಈ ಶಿವು ಅಂದ್ರೆ ಒಂದು ಬಲ ಅಲ್ಲ, ಮುಕ್ಕಣ್ಣನ್ ಹಾಗೆ 3 ಬಲ. ಲೇ ಏನ್ರ ಇದು? ಬರೀ 3 ಬಲ ಅಂತ ಇದ್ರಲ್ಲ, 4ನೇ ಬಲ ಮರ್ತೇ ಬಿಟ್ರ? 4ನೇ ಬಲ ನಾನ್ ಕಂಡ್ರು ಚೌಡೇಶ್ವರಿ.